ಚೆಕ್ ಮಾಡ್ತಿದ್ದೀರಾ? ಅರ್ಜಿ ಬರೀಬೇಕಲ್ಲ. ಅರ್ಜಿ ಇದೆಯಾ? ಯಾವ ಊರು? ಹೊನ್ನೇನಹಳ್ಳಿ ಎಲಿಜಿಬಿಲಿಟಿ ಐತೇನಪ್ಪ? ಇಲ್ಲ ಇಲ್ಲ ಸರ್ ಹೊನ್ನೇನಹಳ್ಳಿ ಎಲಿಜಿಬಿಲಿಟಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಗಲ್ಲ. ಹೊನ್ನೇನಹಳ್ಳಿ ಎಲಿಜಿಬಿಲಿಟಿ ಇಲ್ಲ ಬಗೂರು ಕಮಿಟಿಲಿ. ಬಸ್ತಿ ಅಂತ ಸರ್ 6 ತಿಂಗಳಾಗಿದೆ. ಇಲ್ಲ 2 ಸತಿ ಬಂದು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಸರಿಯಾದ ಮಾಹಿತಿ ಕೇಳಿದ್ರೆ ಒಳಗಡೆ ಬರಿತಾ ಇದ್ದೀನಪ್ಪ. ಆಯ್ತು, ನಿನ್ ಕೆಲಸ ಆಗ್ಬೇಕಲ್ವಾ? ಎಲಿಜಿಬಿಲಿಟಿ ಇದ್ರೆ ಮಾಡ್ತೀನಿ ನಡಿಯಪ್ಪ. ಅವಾಗ ಹೇಳಿದ್ನ, ಇನ್ನು ಜನ ಅವರೇ ನಡಿ. ಅವಾಗ ಹೇಳಿದ್ದೀನಿ ನೀನು ಎಜುಕೇಟೆಡ್. ಆರ್ಟಿ ಕಾರ್ಯಕ್ರಮ ಫುಲ್ ಆಗ್ಬಿಟ್ಟು ನಮ್ಗೆ ಅವ ಇವ್ರು ಬಂದು ದಿನ ಹಿಂಸೆ ಕೊಡ್ತಾರೆ ಸರ್. ದಮೇಲಾಸನ್ ಮಾಡಕ್ಕೆ ಮನೆ ಲೋಕಾಯುಕ್ತಕ್ಕೆ ಮಾಡಿರೋದ ನಾನು ವಜಾ ಮಾಡೋಕ್ಕಾಯ್ತದ? ಅಲ್ಲ, ಇರ್ಲಿ ನಮ್ಮಂಗೆ ತರಕ್ಕೆ ಬಂದು ಕೇಳಿ ಸಾಹೇಬ್ರೆಲ್ಲ ಹೇಳಿದ್ದೀರಾ. ಇದ್ರ ಬದಲಿಗೆ ಕೆಳಗಡೆ ಹೊಸಪಳದ ಗೇಟ ರೋಡ್ ಅದನ್ನ ಇನ್ನೊಂದೆರಡು ಸರಿ ಹೇಳಿ ನೀಟಾಗಿ. ಶಿವಶಂಕರ್ ಮಾಡಿ ಅವ್ರದ್ದು ಜಮೀನಿಗೆ ಎಂಡ್ ಆಗ್ತದೆ. ಎಲ್ಲರಿಗೂ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ. ಮನೆಯಲ್ಲಿ ಆದೇಶ ಸರ್ ಇಲ್ಲೇ ಮುಂದೆನೇ ಇದೆ ತಿಂಡಿ ಕೊಡಿ. ಆಯಿತು, ನಾವು ಹಾಜರು ಮಾಡ್ತೀವಿ, ನೀವು ಸೈನ್ ಕೊಡಿ, ನಿಮ್ಗೆ ಅಷ್ಟೇ ಅವಶ್ಯಕತೆ ಇಲ್ಲ ಅಂತ ಅವರು ಸೈನ್ ಮಾಡ್ತಾ ಇದ್ದಾರೆ ಸರ್. ಇವ್ರಿಗೆ ಸಹಾಯ ಆಗಬೇಕು, ಅದೇನು ಮಾಡಬೇಕು ಮಾಡಿ. ಇವ್ರು ಬರ್ದಿರೋ ಲೆಟರ್ ಬರ್ದಿರೋದು ಸರಿ ಇಲ್ಲ, ಇದನ್ನ ಇಟ್ಕೊಂಡು ಮಾಡಿ, ಬರೆಯೋದು ಬೇಡ. ಅದಕ್ಕೆ 15 ಡೇಸ್ ಟೈಪ್ ನೋಡಿ. ಇವ್ರು ಟಚರ್ ಇರಿ, ಮಾಡಿಸ್ತೀನಿ. ಬನ್ನಿ ಅಜ್ಜಿ. ಏನಜ್ಜಿ ನಮಸ್ಕಾರ, ಹೇಳಜ್ಜಿ. ಮಾಡ್ಕೊಡಿ ನಮಗೆ. ಏನಿಲ್ಲ, ಕಿವಿಗೆ ಒಬ್ಬನೇ ಮಗ, ಅವ್ರಿಗೂ ಏನು ತಿಳಿಯಲ್ಲ ಅಣ್ಣ. ಯಾವ ಊರು? ಆನಂದನಗರ ಅಣ್ಣ, ಹಳೆ ನಿಂಪ. ಈ ಕಡೆ ನಿಂತ್ಕೋ. ಹಂಗ ಬಾ ಹಂಗೆ. ಇಮ್ಮಿಡಿಯೇಟ್ ಮಾಡ್ಬೇಡ್ರಿ, ಇಮ್ಮಿಡಿಯೇಟ್ ಮಾಡ್ಬೇಕ್ರಿ. ನೋಡ್ರಿ, ಆ ವಯಸ್ಸು ಎಷ್ಟಾಗೈತೆ. ಮನೆಯಲ್ಲ ಹೋಗ್ಬಿಟ್ಟೈತೆ ಅಣ್ಣ, ಇವ್ರ ಮಗ ಒಬ್ಬನೇ ಇರೋದು. ಚಂದ್ರ ಜನಸ್ಪಂದನದಲ್ಲಿ ಇದ್ದೀನಿ. ನಾನು 12:30 ಕರೆಕ್ಟಾಗಿ ಫೋನ್ ಮಾಡು. ನಮ್ಮ ಮಂಜಣ್ಣಂಗೆ ಹೇಳಕ್ಕಿಲ್ವಾ? ಮಂಜಣ್ಣಂಗೆ ಹೇಳ್ದ? ಯಾವ ವೆಂಕಟೇಶ್ ಬಂದವರ? ಇಲ್ಲ ನಾನೇ ಬಂದೆ. ಆಯ್ತು, ಮಂಜಣ್ಣನ ಗಮನಕ್ಕೆ ತಗೊಂಬ, ಇನ್ವೈಟ್ ಮಾಡಿಸಿ. ನೋಡಿ, ಈ ಥರ ಈ ವಯಸ್ಸು ನೋಡ್ರಿ ಎಷ್ಟು ಹುಡುಕೊಂಡು ನಾನು ಬರ್ಬೇಕಂದ್ರೆ ಎಲ್ಲ VARS ಕೇಳ್ರಿ ಇಮಿಡಿಯೇಟ್. ಎಲ್ಲ ಯಾರು ಶಿವ ಯಾರಪ್ಪ? ಅರಳೆ ತಿಪ್ಪದು ನೀನೇನಪ್ಪ ಶಿವ? ನೋಡಪ್ಪ, ವಯಸ್ಸು ಎಷ್ಟಾಗೈತೆ ಅವ್ರದೆಲ್ಲ ಇಲ್ಲಿವರೆಗೂ ಕರ್ಸ್ಕೋಬೇಕನಪ್ಪ. ನೀನೇ ವಾಲಂಟಿಯರ್ ಹೋಗಿ ಮಾಡ್ಬೇಕು. ಈಗ ಹೇಳ್ಬಿಡಿ, ಚೆಕ್ ಮಾಡಿ ಈಗಲೇ ಈಗ ಮಾಡಿ. ಈ ಅಜ್ಜಿ ಇವತ್ತೇ ಮಾಡಪ್ಪ. ಇವಾಗ ಹಂಗಿದ್ರೆ ಇವತ್ತೇ ಮಾಡಪ್ಪ. ಆ ಅಜ್ಜಿ ಮಾಡಿಸ್ಕೊಡ್ತೀನಿ, ಮಾಡಿಸ್ಕೊಡ್ತೀನಿ. ಯಾರು ಇವ್ರ ಒಬ್ಬನೇ ಮಗ, ತಿಳಿಯಲ್ಲ. ಆಯ್ತು, ನೀನು ಬರಬೇಡ ಅಜ್ಜಿ, ನಿಮ್ಮ ಮಗನ ಕಳಿಸು, ಮಾಡಿಸ್ಕೊಡ್ತೀನಿ. ತಿಂಡಿ ತಿನ್ರಿ. 58 ಸರ್. ನೋಡಪ್ಪ, ಇದನ್ನೆಲ್ಲ ವಾಲಂಟಿಯರ್ ನೀನೇ ಹೋಗಿ ಮಾಡ್ಕೊಡಪ್ಪ. ಅವ್ರ ಮನೆ ತಕ್ಕೆ ಹೋಗಿ ಮಾಡ್ಕೊಡ್ರಿ, ತಪ್ಪಾಗಲ್ಲ. ಸರ್ ನಮ್ಮದು ಬಾಂಡ್ಸ್ಪಡಿ. ನಮ್ಮ ಅಣ್ಣನ 29ನೇ ತಾರೀಕು ಆಕ್ಸಿಡೆಂಟ್ ಆಗ್ಬಿಟ್ಟು BP ಮೇನೆಸ್ ಕರ್ಕೊಂಬಂದು ಅಲ್ಲಾಗಲ್ಲ ಅಂದ್ಬಿಟ್ಟು ಲಿವರ್ ಡ್ಯಾಮೇಜ್ ಅಂದ್ಬಿಟ್ಟು ವರ್ಷ ಕಳಿಸಿದ್ರು. ಅಲ್ಲಿ 9.5 ಲಕ್ಷ ಅಮೌಂಟ್ ಮಾಡೋದು ಸರ್, ಕಮ್ಮಿ ಮಾಡ್ಸಕ್ಕೆ. ಆಯ್ತು, ಇದನ್ನ CM ಫಂಡ್ ಬರಪ್ಪ, CM ಫಂಡ್ ಮಾಡಿಸ್ತೀನಿ ಬಾ. ನಮಸ್ಕಾರ, ಏನಣ್ಣ? ಬಿಡಲ್ಲ ಅಂತಾರಲ್ಲ, ಏನ್ ಮಾಡೋದು? ಸರ್ಕಾರದಾದ್ರೆ ಇಮಿಡಿಯೇಟ್ ಮಾಡಿಸ್ತಾ ಇದ್ದಾರೆ. ಆಯ್ತು, ಮಾಡ್ತಾ ಇದ್ದೀರಾ. ಪ್ರೈವೇಟ್ ಸರ್ಕಾರದಾದ್ರೆ ಹೇಳ್ರಿ, ಇಮಿಡಿಯೇಟ್ ಇವತ್ತೇ ಮಾಡಿಸ್ತೀನಿ. ಆಯ್ತು, ಈ ತಹಶೀಲ್ದಾರ್ ಡೈರೆಕ್ಷನ್ ಮೇಲೆ ಮಾಡ್ರಿ. ಒಂದು ಕೋರ್ಟ್ಗೆ ಹಾಕ್ರಿ. ನೀವು ಒಂದು ಡೈರೆಕ್ಷನ್ ಇದನ್ನ ಮಾಡಿ, ಕೋರ್ಟ್ಗೆ ಹಾಕ್ಲಿ, ಆಮೇಲೆ ಮಾಡೋಣ. ಕೋರ್ಟಲ್ಲಿ ಸೆಟಲ್ಮೆಂಟ್ ಮಾಡ್ತಾರೆ. ಪ್ರೈವೇಟ್ದು ನಾವೇನು ಮಾಡೋಕ್ಕಾಗಲ್ಲ. ತಹಶೀಲ್ದಾರ್ ಭೇಟಿ ಮಾಡಿ, ಅವ್ರ ಡೈರೆಕ್ಷನ್ ಮೇಲೆ ಮಾಡಿ. ಬನ್ನಿ, ನಮಸ್ಕಾರ.